ವೇದಾ 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 ಪ್ರೊಡ್ಯೂಸರ್ಗೆ ಕತೆ ಹೇಳಿದ್ಯಾ? ಏನಂದ್ರು ಪ್ರೊಡ್ಯೂಸರು? ಪ್ರೊಡ್ಯೂಸರ್ ಕತೆ ಕೇಳಿ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಓ ಸೂಪರ್ಲೆ ವೇದಾ, ಮಸ್ತಲ್ಲ. ಆದರೆ ಆ ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ವರ್ಕ್ ಅವ್ರಿಗೆ ಪ್ರೂವ್ ಮಾಡ್ಕೋಬೇಕಂತೆ. ಅದಕ್ಕೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಬ ಅಂತ ಹೇಳಿದ್ದಾರೆ. ಓ ಅಷ್ಟೇ ತಾನೇ ಮಗ, ಅದಕ್ಕೆ ಯಾಕೆ ಬೇಜಾರಾಗಿದೆಯಾ? ನೋಡು, ಈಗ ನಾವು ಫಿಲ್ಮ್ ಮಾಡ್ತೀವಿ, ದುಡ್ಡು ಕೊಡಿ ಅಂತ ನಮ್ಮ ಅಪ್ಪನ್ನ ಕೇಳಿದ್ರೇ ಕೊಡಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬರು ನಮಗೆ ಸಂಬಂಧನೇ ಇಲ್ದಿರೋರು ನಮ್ಮನ್ನು ನಂಬಿ ಯಾಕೆ ದುಡ್ಡು ಹಾಕ್ತಾರೆ ಹೇಳು? ಅವರಿಗೂ ನಂಬಿಕೆ ಬರಬೇಕಲ್ವಾ? ಅದಕ್ಕೆ ವರ್ಕ್ ಕೇಳಿದ್ದಾರೆ ಅಷ್ಟೇ. ನೋಡು, ಇವಾಗ ಒಂದು ಕೆಲಸ ಮಾಡೋಣ. ಅವ್ರು ಹೇಳ್ದಂಗೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಹೋಗೋಣ. ಆವಾಗ ನಿನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವರಿಗೂ ಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ. ನೀನು ಹೇಳೋದು ಕರೆಕ್ಟ್ ಬರೋಣ, ಆದರೆ ಶಾರ್ಟ್ ಫಿಲ್ಮ್ ಅಂದರೆ ಅಷ್ಟು ಈಸಿ ಅಲ್ವಲ್ಲ. ಕ್ಯಾಮ್ರಾ, ಲೈಟಿಂಗ್, ಎಡಿಟಿಂಗ್ ಅಂತ ಏನೆಲ್ಲ ಇರುತ್ತೆ. ಅದಕ್ಕೆಲ್ಲ ದುಡ್ಡು ಬೇಕು. ನಮ್ಮ ಹತ್ರ ಎಲ್ಲಿದೆ ಅದು? ಲೋ ವೇದಾ, ಅಮ್ಮ ಅಷ್ಟೊಂದು ಸಲ ಕಾಲ್ ಮಾಡ್ತಿದ್ದಾರೆ, ಯಾಕೆ ರಿಸೀವ್ ಮಾಡ್ತಿಲ್ಲ? ರಿಸೀವ್ ಮಾಡಿ ಏನಂತ ಮಾತಾಡಲಿ? ನನ್ನ ಮಗ ಏನೋ ಮಾಡ್ತಾನೆ, ದೊಡ್ಡದಾಗಿ ಬೆಳಿತಾನೆ ಅಂತ ನಮ್ಮಮ್ಮ ಏನೆಲ್ಲ ಕನ್ಸು ಕಟ್ಕೊಂಡಿದ್ದಾರೆ. ಆದರೆ ನನಗಿಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಆ 1 ವರ್ಷದ ಟೈಮಲ್ಲಿ ನನಗೆ ಉಳಿದಿರೋದು 2 ತಿಂಗಳು. ಇವಾಗ ನಮ್ಮಮ್ಮ ಕೇಳಿದ್ರೆ ಇನ್ನೂ ಏನೂ ಮಾಡಿಲ್ಲಮ್ಮ ಅಂತ ಹೇಳ, ನಿನ್ನ ಮಗನ ಕೈಲಿ ಏನೂ ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳ. ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ ಕಣವಿದ. ಆದರೆ ಹೆತ್ತ ಕರಳು ಕಾಣೋದು. ನೀನು ಹೆಂಗಿದ್ಯಾ, ಏನು ಮಾಡ್ತಿದ್ಯಾ, ಊಟ ತಿಂಡಿ ಮಾಡಿದ್ಯೋ ಇಲ್ವೋ, ಬರೀ ಇವೇ ಚಿಂತನೆ ಇರುತ್ತೆ ಕಣೋರಿಗೆ. ನೋಡು, ನೀನು ಸೋತರು ಗೆದ್ರು ನಿನ್ನನ್ನು ಒಂದೇ ಥರ ನೋಡೋ ಏಕೈಕ ಜೀವ ಅಂದರೆ ಅದು ತಾಯಿ ಮಾತ್ರ ಕಣೋ. ಫೋನ್ ಮಾಡೋ, ಒಂದ್ಸಲಿ ಮಾತಾಡೋ, ನಿಂಗೂ ಖುಷಿ ಆಗುತ್ತೆ, ಅಮ್ಮಂಗೂ ಖುಷಿ ಆಗುತ್ತೆ.